ಬ್ರೇಕ್ ಆದಮೇಲೆ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆಸ್ತಮಾ ಹಾಗೂ ಗರ್ಭಧಾರಣೆ ಈ ಬಂಜೆತನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಕೆಲವರಲ್ಲಿ ಗರ್ಭಧರಿಸಿದ ನಂತರ ಕಾಣಿಸ್ಕೊಳ್ಳುವಂಥ ಆಸ್ತಮಾ, ಸೊ ಇದರಿಂದ ಯಾವ ಥರ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅವ್ರು ಯಾವ ಥರ ಅದನ್ನು ತಗೋಬೇಕು ಅಂತ ಹೇಳ್ತೀರಾ? ಇಲ್ಲಿ ಯಾವಾಗಾದರೂ ಬರ್ಬೋದು, ಅಥವಾ ಯಾವುದೋ ಒಂದು ಕೆಲವು ಅಲರ್ಜಿ ಕಾರಣದಿಂದ ಬರ್ಬೋದು, ಕೆಲವು ಟ್ರಿಗರ್ಸ್ ಅಂತ ಹೇಳ್ತೀವಿ. ಇಂಥ ಕಾರಣದಿಂದ ಕೆಲವು ಪರ್ಟಿಕ್ಯುಲರ್ ಒಂದಷ್ಟಿಗೆನೆ ಅಥವಾ ಪರ್ಟಿಕ್ಯುಲರ್ ಏನೋ ಕೆಲವರು ಮೊಟ್ಟೆ ತಿಂದ್ರೇನೆ ಅಲರ್ಜಿ ಆಗಿಬಿಡುತ್ತೆ, ಅದು ಸಿವಿಯರ್ ಅಲರ್ಜಿ ಆಗಿ ಇದ್ರ ಥರ ಆಸ್ತಮಾ ವೀಸಿಂಗ್ ಥರ ಶುರು ಆಗ್ಬೋದು. ಸೊ ಈ ರೀತಿ ಯಾವುದೇ ಕಾರಣಕ್ಕೂ ಕೂಡ ಈ ಥರ ಶ್ವಾಸಕೋಶ ತೊಂದರೆ, ಉಸಿರಾಟದ ತೊಂದರೆ ಇದೆಲ್ಲ ಆದರೆ ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ಸೇಮ್ ಇರುತ್ತೆ. ಈ ಆಸ್ತಮಾ ಅಂದರೆ ಚಿಕ್ಕ ವಯಸ್ಸಿಂದ ಅಥವಾ ಆನುವಂಶಿಕತೆಯಿಂದ ಬಂದಿದ್ದು, ಅದು ಭಾಳಷ್ಟು ವರ್ಷ ಆಗಾಗ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇನ್ನೂ ಒಂದೇನೆಂದರೆ ಕೆಲವು ಸೀಸನ್ನುಗಳಲ್ಲಿ, ಈಗ ಚಳಿಗಾಲ ಇರ್ಬೋದು, ಮಳೆಗಾಲ ಇರ್ಬೋದು, ಅಥವಾ ಬಿಸಿಲುಗಾಲದಲ್ಲಿ ಕೆಲವು ಪರ್ಟಿಕ್ಯುಲರ್ ಸೀಸನ್ಸಲ್ಲಿ ಅವ್ರಿಗೆ ಜಾಸ್ತಿ ಸಿವಿಯರ್ ಅಟ್ಯಾಕ್ ಆಗ್ತಾ ಇರುತ್ತೆ. ಅದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಪ್ರತಿ ಸಲ ನನಗೆ ಮಳೆಗಾಲ ಬಂತು ಅಂದರೆ ತುಂಬ ಸಿವಿಯರ್ ಬಂದ್ಬಿಡುತ್ತೆ, ಕೆಲವರು ಅದೇ ಬಿಸಿಲುಗಾಲದಲ್ಲೇ ಜಾಸ್ತಿ ಬರೋತಾರೆ. ಸೊ ಅದಕ್ಕೂ ಕೂಡ ಅವರು ಸರಿಯಾಗಿ ಯಾವ ಟೈಮ್ನಲ್ಲಿ ಅವ್ರ ಗರ್ಭಧಾರಣೆ ಪ್ರಾರಂಭ ಮಾಡ್ಬೋದು ಏನು ಅನ್ನೋದನ್ನು ಅದನ್ನು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದು, ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಕೂಡ ಅವರು ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಅವಾಗ ಏನಾಗುತ್ತೆ, ತುಂಬ ಥಂಡಿ ಇಲ್ಲದೆ ಇರೋ ಟೈಮು ಅಂಥ ಟೈಮಲ್ಲೆಲ್ಲ ಮಾಡಿದಾಗ ಈ ಸ್ವಲ್ಪ ನಾವು ಔಷಧಿ ಕೊಡೋದಕ್ಕೂ ಸರಿ ಹೋಗುತ್ತೆ. ಮತ್ತು ಮೊದಲು 3 ತಿಂಗಳಲ್ಲಿ ಹೆಚ್ಚಿಗೆ ತೊಂದರೆ ಆಗದ ರೀತಿಯಲ್ಲಿ ಅವ್ರಿಗೆ ನಾವು ಚಿಕಿತ್ಸೆ ಕೊಡೋದಕ್ಕೂ ಕೂಡ ಆಗುತ್ತೆ. ಮಗು ಮೇಲೂ ಅವಾಗ ಹೆಚ್ಚಿಗೆ ಪರಿಣಾಮ ಬೀರಲ್ಲ. ಸೊ ಅದನ್ನು ಎಲ್ಲ ರೀತಿ ಪ್ಲ್ಯಾನ್ ಮಾಡಬೇಕಾದ್ರೆ ಒಂದು ಸಲ ಅವರು ಸ್ತ್ರೀರೋಗ ತಜ್ಞರ ಹತ್ರ ಬಂದು ಒಂದು ಆಪ್ತ ಸಮಾಲೋಚನೆ ತಗೊಳ್ಳೋದೆಲ್ಲ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಬಂದು ಡಿಸ್ಕಸ್ ಮಾಡಿದರೆ ಅಟ್ಲೀಸ್ಟ್ ಅವ್ರ ಗಂಡನಿಗೂ ಗೊತ್ತಿರತ್ತೆ ಈ ಥರ ಇದೆ, ನಾವು ಈ ರೀತಿ ನಾವು ಕೇರ್ ತೊಗೋಬೇಕಾಗತ್ತೆ, ಮುನ್ನೆಚ್ಚರಿಕಾ ಕ್ರಮ ತೊಗೋಬೇಕಾಗತ್ತೆ. ಆವಾಗ ಅವ್ರಿಗೆ ಹೆಚ್ಚಿಗೆ ತೊಂದರೆ ಆಗೋದಕ್ಕೆ ಆ ಥರ ಏನು ತೊಂದರೆ ಇರೋದಿಲ್ಲ. ಅದರಿಂದ ಒಂದು ಕೆಲವು ಸಲನ ಏನಾಗುತ್ತೆ, ಈ ಪ್ರೆಗ್ನೆನ್ಸಿನಲ್ಲೂ ಕೆಲವು ಅದು ಒಂದು ಸ್ವಲ್ಪ ಸ್ಟೀರಾಯ್ಡ್ ಹಾರ್ಮೋನ್ಸು ಇದೆಲ್ಲ ದೇಹದಲ್ಲಿ ತಾನಾಗೇ ಉತ್ಪತ್ತಿ ಆಗೋದೂ ಇರುತ್ತೆ. ಸ್ವಲ್ಪ ಮೈಲ್ಡಾಗಿರೋವಂಥ ಆಸ್ತಮಾ ಇರೋರಿಗೆ ಅದರಿಂದ ಉಪಯೋಗನೇ ಆಗುತ್ತೆ, ಸ್ವಲ್ಪ ಆಸ್ತಮಾ ಅಟ್ಯಾಕ್ ಇನ್ನೂ ಕಡಿಮೆ ಆಗುತ್ತೆ. ಆದರೆ ಬಹಳ ಸೀರಿಯಸ್ ಆಗಿ ಇರೋವಂಥವ್ರಿಗೆ ಇದರದ್ದು ಸ್ವಲ್ಪ ಮಟ್ಟಿಗೆ ಬರ್ಬೋದು. ಬಟ್ ಬಂದರೆ ಮೊದಲೇ ಅದು ಇನ್ನೂ ಸ್ವಲ್ಪ ಏನೋ ಕೆಮ್ಮು ಬರೋ ಥರ ಆಗ್ತಿದೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆ, ಅಥವಾ ಏನೋ ಇದು ಚೆಸ್ಟಲ್ಲಿ ಆದಂಗೆ ಆಗ್ತಿದೆ, ಸ್ವಲ್ಪ ಅರ್ಲಿ ಸ್ಟೇಜಸಲ್ಲೇ ಬೇಗ ಬಂದುಬಿಟ್ರೆ ಬೇಗ ಕಂಟ್ರೋಲ್ ಮಾಡ್ಬೋದು. ಆವಾಗ ಕಂಟ್ರೋಲ್ ಮಾಡೋಕ್ಕಾಗದೆ ಬಿಟ್ಬಿಟ್ಟು ತುಂಬ ಸೀರಿಯಸ್ ಆಗಿ ಬಂದಾಗ ಅವ್ರು ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ತುಂಬ ಸಿವಿಯರ್ ಆಸ್ತಮಾ ಇದ್ದು ಆ ಥರ ಅಟ್ಯಾಕ್ ಬಂದರೆ ಎಷ್ಟೋ ಸಲ ಅಬಾರ್ಷನ್ಗೆ ಕಾರಣ ಆಗ್ಬೋದು, ಮಗು ಬೆಳವಣಿಗೆನೇ ಅದು ಸರಿಯಾಗಿ ಆಗದೆ ಇರ್ಬೋದು, ತುಂಬ ಬೇಗ ಡೆಲಿವರಿಗೆ ಪೇಯ್ನ್ಸ್ ಬಂದುಬಿಡ್ಬೋದು. ಸೊ ಈ ಥರ ಕೆಲವು ತೊಂದರೆಗಳಂತೂ ಇರುತ್ತೆ. ಬಟ್ ಆ ತೊಂದರೆಗಳನ್ನೆಲ್ಲ ಸರಿಯಾಗಿ ಅವ್ರು ಯಾವ ರೀತಿ ಬೇಗ ಬಂದು ಮಾಡಿಕೊಂಡ್ರೆ ಎಲ್ಲರ ಥರನೇ ಅವ್ರನ್ನೂ ಕೂಡ ನಾವು ಟ್ರೀಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಓಕೆ ಡಾಕ್ಟರ್, ಇನ್ನೂ ಕೆಲವು ಪೇಷಂಟ್ಸ್ಗಳು ಅಸ್ತಮಾ ಇರ್ತಕ್ಕಂಥ ಮಹಿಳೆಯರಲ್ಲಿ ನಾವು ಸಾಮಾನ್ಯವಾಗಿ ಕಾಣೋ ಹಾಗೆ ಮೆಡಿಸಿನ್ಸ್ ತಗೊಂಡ್ರೆ ಮಗುಗೆ ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಅಂತ ಬಹಳಷ್ಟು ಜನ ಮೆಡಿಸನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ, ತಗೊಳ್ಳೋದಿಲ್ಲ. ಸೊ ಅದರಿಂದನೂ ಕೂಡ ಮಗುಗೆ ತೊಂದರೆ ಆಗಿರುವಂಥದ್ದಿದೆ. ಖಂಡಿತ ಏನು ಹೇಳ್ತೀರಾ? ಹೌದು, ಅದು ತಪ್ಪು. ಯಾಕಂದರೆ ಕೆಲವು ಸಲ ಈ ರೆಗ್ಯುಲರ್ ಆಗಿ ಮೆಡಿಸಿನ್ಸು ಅಥವಾ ಇನ್ಹಲೇಷನ್ಸ್ ಇದೆಲ್ಲ ತೊಗೊಳ್ತಿರೋದು ನಾವು ಕಂಟಿನ್ಯೂ ಎಷ್ಟರ ಮಟ್ಟಿಗೆ ಅವ್ರು ಫುಲ್ ಕಂಟ್ರೋಲ್ಡ್ ಲೆವೆಲಲ್ಲಿ ಇಟ್ಕೊಂಡಾಗ ಗರ್ಭಧಾರಣೆ ಸಹಜವಾಗಿ ಎಲ್ಲರಿಗೂ ಆಗೋ ಥರ ಅವ್ರಿಗೂ ಆಗುತ್ತೆ. ಅದು ಯಾವಾಗ ಅವ್ರ ಕಂಟ್ರೋಲ್ ಇರಲಿಲ್ಲ ಅಂದರೆ ಅದರಿಂದ ಮಗುಗೆ ಈ ಔಷಧಿಗಳಿಗೆ ಆಗೋ ತೊಂದರೆಗಿಂತ ಇವ್ರು ಟ್ರೀಟ್ಮೆಂಟ್ ತೊಗೊಳ್ಳೋದೇ ಅದನ್ನು ಸೀರಿಯಸ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ತೊಂದರೆ ಆಗುತ್ತೆ. ಹಾಗಾಗಿ ಆ ರೀತಿ ಎಲ್ಲ ಯೋಚನೆ ಮಾಡಬಾರ್ದು. ಅವ್ರಿಗೆ ಯಾರು ಟ್ರೀಟ್ ಮಾಡ್ತಾ ಇದ್ದಾರೆ ಇದನ್ನು, ಫಿಸಿಷಿಯನ್ನೋ ಚೆಸ್ಟ್ ಫಿಸಿಷಿಯನ್ನೋ ಇವ್ರುಗಳ ಹತ್ರ ಅವ್ರ ಹತ್ರನೂ ಒಂದು ಸಲ ಡಿಸ್ಕಸ್ ಮಾಡಿ, ಮೊದಲೇ ಈ ಥರ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೀವಿ ಗರ್ಭಧಾರಣೆಗೆ, ಏನು ಮೆಡಿಸಿನ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಅವ್ರ ಹತ್ರ ಒಂದು ಸಲ ಡಿಸ್ಕಸ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಹಲವಾರು ಔಷಧಿಗಳಿದೆ, ಸುಮಾರಾಗಿ ಉಪಯೋಗಿಸೋವಂಥ ಎಲ್ಲ ಔಷಧಿಗಳು, ಇನ್ಹೇಲರ್ಸು ಅದನ್ನೆಲ್ಲ ಸಾಮಾನ್ಯ ಎಲ್ಲರೂ ಪ್ರೆಗ್ನೆಂಟ್ಸು ಕೂಡ ಯೂಸ್ ಮಾಡ್ಬೋದು, ಅಷ್ಟೊಂದು ತೊಂದರೆ ಏನೂ ಆಗೋದಿಲ್ಲ. ಹಾಗಾಗಿ ಅವರೇ ಏನೋ ಡಿಸಿಷನ್ ತೊಗೊಂಡು ಟ್ಯಾಬ್ಲೆಟ್ ನಿಲ್ಲಿಸ್ಬಿಡೋದು, ಮೆಡಿಸಿನ್ ನಿಲ್ಲಿಸ್ಬಿಡೋದು ಮಾಡಬಾರ್ದು. ಮತ್ತು ಯಾವುದೇ ಒಂದು ಇನ್ಫೆಕ್ಷನ್, ಇವಾಗ ನೆಗಡಿ ಆಯಿತು, ಗಂಟ್ಲು ನೋವಾಯಿತು, ಗಂಟ್ಲು ಕೆಮ್ಮು ಬಂತು, ಕಫ ಬಂತು, ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಆದಷ್ಟು ಬೇಗ ವೈದ್ಯರ ಹತ್ರ ಬಂದು ಮೊದಲೇ ಔಷಧಿಗಳನ್ನು ತೊಗೊಂಡಾಗ ಅದು ಬಹಳ ಸೀರಿಯಸ್ ಆಗಲ್ಲ. ಇಲ್ಲಾಂದರೆ ಸೀರಿಯಸ್ ಆಗಿಬಿಡುತ್ತೆ. ಅದರೊಳಗೂ ಒಂದು ಕೆಲವು ಸ್ಟೇಟಸ್ ಆಸ್ತಮ್ಯಾಟಿಕಸ್ ಅಂತ ರಿಪೀಟೆಡ್ಲಿ ತುಂಬ ಸಿವಿಯರ್ ಆಸ್ತಮಾ ಅಂಥವ್ರಲ್ಲಿ ಏನಾಗಬೇಕಾಗತ್ತೆ, ಕೆಲವು ಸಲ ನಾವು ಇನ್ನೂ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಅಥವಾ ವೆಂಟಿಲೇಟರ್ಸ್ ಇರ್ಬೋದು, ಇಂಟೆನ್ಸಿವ್ ಕೇರು ಅಥವಾ ಕಂಟಿನ್ಯೂಸ್ ಆಕ್ಸಿಜನ್ನು ಇಂಥವೆಲ್ಲ ಕೂಡ ಕೊಡೋವಂಥ ಇರುತ್ತೆ. ಸೊ ಅದು ಯಾರು ಆಗಬೇಕಾದ್ರೂ ಪ್ರೆಗ್ನೆನ್ಸಿ ಇದ್ದರೂ ಆಗ್ಬೋದು, ಇಲ್ಲದೇ ಇದ್ದರೂ ಆಗ್ಬೋದು. ಪ್ರೆಗ್ನೆನ್ಸಿ ಸಮಯದಲ್ಲಾದಾಗ ನಮಗೆ ಪ್ರೆಗ್ನೆನ್ಸಿ ಬಗ್ಗೆನೂ ನಾವು ಅದ್ರ ಬಗ್ಗೆ ಗಮನ ಕೊಡಬೇಕು, ತಾಯಿ ಬಗ್ಗೆನೂ ಗಮನ ಕೊಡಬೇಕು. ಸೊ ಅವಾಗ ತಾಯಿ ಮಗು ಇಬ್ಬರದೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಡಾಕ್ಟ್ರುಗಳಿಗೂ ಅವ್ರು ರೆಗ್ಯುಲರ್ ಯಾರು ವೈದ್ಯರ ಹತ್ರ ಹೋಗ್ತಾರೆ ಅವ್ರಿಗೂ ಗೊತ್ತಿರತ್ತೆ ಅವ್ರ ಹಿಸ್ಟ್ರಿ, ಈ ರೀತಿ ಅವ್ರಿಗಿದೆ ಅಥವಾ ಈ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ, ಆ ಟೈಮಲ್ಲಿ ನಾವು ಏನು ಯಾವುದಕ್ಕೆ ತೊಂದರೆ ಆಗಿದೆ
ಆವಾಗ ನಮಗೆ ಟ್ರೀಟ್ಮೆಂಟ್ ಮಾಡೋದು ಈಸಿ ಆಗುತ್ತೆ. ಇಲ್ಲಾಂದರೆ ಅವರು ಎಲ್ಲೋ ಒಂದು ಎಷ್ಟೋ ಸಲ ನಾವು ನೋಡ್ತೀವಿ, ಯಾಕಮ್ಮ ಬೆಳಗ್ಗಿಂದ ತೊಂದರೆ ಆಗ್ತಾ ಇದ್ರೆ ನೀನು ಮಧ್ಯರಾತ್ರಿ ಬರ್ತಾರೆ ಆ್ಯಸ್ ಎನ್ ಎಮರ್ಜೆನ್ಸಿ, ತುಂಬ ಸಿವಿಯರ್ ಆಗಿತ್ತು, ಇಲ್ಲ ಬೆಳಗ್ಗಿಂದ ಇತ್ತು ಸ್ವಲ್ಪ ಕೆಮ್ಮು ಪರವಾಗಿಲ್ಲ ಹಾಗೆ ಹೋಗುತ್ತೆ ಅಂದ್ಕೊಳ್ತಾ ಇದ್ವಿ, ಇವಾಗ ಸ್ವಲ್ಪ ಜಾಸ್ತಿ ಆಗೋಯ್ತು ಈಗ ಬಂದೆ ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ ನೆಗ್ಲಿಜೆನ್ಸಿ. ಅವಾಗ ಅವರೇನೇ ಕಾರಣ ಆಗ್ತಾರೆ ಅದಕ್ಕೆ. ಅವಾಗ ಸೀರಿಯಸ್ ಆದಾಗ ನೀವು ಟ್ರೀಟ್ ಮಾಡೋದು ಕಷ್ಟ. ಮೊದಲು ಪ್ರಾಥಮಿಕ ಹಂತದಲ್ಲಿ ಬೇಗ ಬಂದರೆ ಟ್ರೀಟ್ ಮಾಡೋದು ಈಸಿ. ಅದು ಮಧ್ಯರಾತ್ರಿ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಇನ್ನೂ ಕಷ್ಟ. ಯಾಕಂದರೆ ಡೇ ಟೈಮಲ್ಲಿ ಎಲ್ಲ ಹೆಚ್ಚಿಗೆ ಎಲ್ಲ ನಿಮಗೆ ಹೆಲ್ಪ್ಗಳು ಎಲ್ಲ ಚೆನ್ನಾಗಿದ್ದಾಗ ಇನ್ನೂ ಹೆಚ್ಚಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡೋಕ್ಕಾಗ. ನೈಟಲ್ಲಿ ಟ್ರೀಟ್ ಮಾಡಲ್ಲ ಅಂತಲ್ಲ, ಮಾಡಿದರೂ ಕೂಡ ನೀವು ಆ ಥರ ಎಮರ್ಜೆನ್ಸಿ ಬರೋದಕ್ಕಿಂತ ಮೊದಲೇ ಟ್ರೀಟ್ ಮಾಡೋದು ಅವ್ರಿಗೂ ಒಳ್ಳೆಯದು, ವೈದ್ಯರಿಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಖಂಡಿತ. ಆದ್ದರಿಂದ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೋಬೇಕು. ಸೊ ಆಸ್ತಮಾ ಇರೋರು ಕೂಡ ಬೇರೆ ಎಲ್ಲರ ಥರ ಅವ್ರಿಗೂ ಗರ್ಭಧಾರಣೆ ಆಗ್ಬೋದು. ಖಂಡಿತವಾಗ್ಲೂ ಅವ್ರ ಡೆಲಿವರಿ ನಾರ್ಮಲ್ ಡೆಲಿವರಿನೂ ಆಗ್ಬೋದು, ನಾರ್ಮಲ್ ಆಗೋ ಥರ ಇದ್ದರೆ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಕೆಲವು ಎಲ್ಲಿ ಅವ್ರಿಗೆ ಸಿಸೇರಿಯನ್ ಬೇಕಾಗುತ್ತೋ ಅಂಥವ್ರಿಗೆ ಮಾತ್ರ ಸಿಸೇರಿಯನ್ ಬೇಕಾಗತ್ತೆ. ಇಲ್ಲಾಂದರೆ ಸಾಧಾರಣವಾಗಿ ಎಲ್ಲರ ಥರ ಅವರು ಕೂಡ ನಾರ್ಮಲ್ ಡೆಲಿವರಿ. ಆ ಟೈಮಲ್ಲಿ ಸ್ವಲ್ಪ ಅವ್ರು ಉಸಿರಾಟಕ್ಕೆ ತೊಂದರೆ ಬರ್ದಂಗೆ ಎಲ್ಲ ಮೊದಲೇ ಸ್ವಲ್ಪ ನಾವು ಇನ್ಹೇಲರ್ಸ್ ಎಲ್ಲ ಕೊಟ್ಟು ಆಕ್ಸಿಜನ್ ಕೊಟ್ಟು ತೊಂದರೆ ಆಗದ ರೀತಿನಲ್ಲಿ ನಾವು ಕೇರ್ ತೊಗೊಂಡ್ರೆ ನಾರ್ಮಲ್ ಸಹಜ ಪ್ರಸವ ಕೂಡ ಅವ್ರಿಗಾಗ್ಬೋದು. ಓಕೆ ಡಾಕ್ಟರ್, ಕೊನೆಯದಾಗಿ ಇನ್ನು ಅಸ್ತಮಾ ಪೇಷಂಟ್ಸ್ಗಳಿಗೆ ಫಲವತ್ತತೆ ಕಡಿಮೆ ಅನ್ನೋದು ನಿಜಾನ ಅಥವಾ ಸುಳ್ಳ, ಈ ಬಗ್ಗೆ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರುವಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟ? ಇಲ್ಲ, ಆ ಥರ ಏನಿಲ್ಲ. ಅವರು ಎಲ್ಲರ ಥರ ನಾರ್ಮಲ್ಲು. ಒಂದೇ ವ್ಯತ್ಯಾಸ ಅಂದರೆ ಅವ್ರ ಔಷಧಿ ತೊಗೊಂಡು ಕಂಟ್ರೋಲ್ ಮಾಡ್ಕೊಳ್ತಿರ್ತಾರೆ, ಇವ್ರ ಔಷಧಿ ತೊಗೊಳ್ಳಲ್ಲ ಅವ್ರು ಬೇರೆಯವರು ಅಂತ ಅಷ್ಟೊಂದನ್ನು ಬಿಟ್ಟರೆ ಅವ್ರಿಗೂ ಕೂಡ ಬೇರೆ ಎಲ್ಲರ ಥರನೂ ಕೂಡ ನಾರ್ಮಲ್ ಫಲವಂತಿಕೆ ಇರ್ಬೋದು. ಅಥವಾ ಅವರಲ್ಲಿ ಬಂಜೆತನ ಕಾರಣವಾಗುವ ಇತರೆ ತೊಂದರೆಗಳು, ನೀವು ಯಾವುದೇ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ಬೋದು, ಅಂಡಾಣು ಬಿಡುಗಡೆಗಿರ್ಬೋದು, ಪಾಲಿಸಿಸ್ಟಿಕ್ ಓವರೀಸ್ ಆಗಲಿ, ಬೇರೆ ಒಂದು ಟ್ಯೂಬಲ್ ತೊಂದರೆ ಇರಲಿ, ಅಥವಾ ಗಂಡನಲ್ಲಿ ಪ್ರಾಬ್ಲಮ್ ಆಗಲಿ, ಅವರಲ್ಲೂ ಕೂಡ ಇರ್ಬೋದು. ಸೊ ಅದು ಏನು ತೊಂದರೆ ಇದೆ, ಈ ಅಸ್ತಮಾಗೋಸ್ಕರನೇ ಮಕ್ಕಳಾಗ್ತಾ ಇಲ್ಲ ಅನ್ನೋ ಒಂದು ತಪ್ಪು ಭಾವನೆ ಏನು ಇಟ್ಕೊಳ್ಳೋದು ಬೇಡ. ಎಲ್ಲರ ಥರ ಅವರು ಕೂಡ ಅದಕ್ಕೆ ಪ್ರಯತ್ನ ಮಾಡ್ಬೋದು. ಏನಂದರೆ ಈ ಮೊದಲೇ ವೈದ್ಯರ ಹತ್ರ ಬಂದು ಮಾತಾಡಿ ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ತಗೊಂಡಾಗ ಅಷ್ಟೊಂದು ತೊಂದರೆ ಏನೂ ಆಗೋದಿಲ್ಲ. ಓಕೆ ಡಾಕ್ಟರ್, ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದೀರಾ ನಮ್ಮ ವೀಕ್ಷಕರಿಗೆ. ಅಸ್ತಮಾ, ಪ್ರೆಗ್ನೆನ್ಸಿ, ಹಾಗೆಯೇ ಈ ಒಂದು ಬಂಜೆತನದ ಬಗ್ಗೆ ಧನ್ಯವಾದ ನಿಮಗೆ. ಓಕೆ ವೀಕ್ಷಕರೇ, ಇದು ಇವತ್ತಿನ ಗೆಳತಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.